ಏ ವಿಕ್ರಮ, ಹೇಳ್ಬೇತಾಳ. ಏನಿದ್ ಪೈಪ್ಗಳೆಲ್ಲ ಹಿಂಗ್ ನೇತಾಡ್ತದೆ? ಏನ್ ಪೈಪ್ಸ್ ಇದು? ಇದು ಎಲೆಕ್ಟ್ರಿಕಲ್ ಕಾಂಡುಯಿಟ್ಸ್. ಎಲೆಕ್ಟ್ರಿಕ್ ಪೈಪ್ಸ್ ಎಲ್ಲ ಯಾಕೆ ಹಿಂಗ್ ನೇತಾಡ್ತದೆ? ಗೋಡೆ ಒಳಗ್ ತಾನೇ ಇರಬೇಕು. ನಮ್ ಗೋಡೆ ಒಳಗೆ ಹೆಂಗ್ ಕೂರಿಸ್ತಾರೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಪೋರತಮ್ ಬ್ರಿಕ್ಸ್ ಅಲ್ಲಿ ಕನ್ಸೀಲ್ಡ್ ಪೈಪಿಂಗ್ ಮಾಡಬೇಕು ಅಂದರೆ ಅದಕ್ಕೆ ಇದೇ ಮೆಥಡು. ಸೊ ಫಸ್ಟೇ ನೀವು ಈ ಥರ ಎಲೆಕ್ಟ್ರಿಷಿಯನ್ ಕರೆಸಿ ಎಲ್ಲೆಲ್ಲಿ ನಿಮ್ಗೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಬರುತ್ತೆ ಅದನ್ನೆಲ್ಲ ನೀವು ಫಸ್ಟೇ ಸೆಟ್ ಈ ಥರ ಬಾಕ್ಸಸ್ ಹಾಕಿಸಿ ಬಿಟ್ಬಿಡ್ಬೇಕು. ನೆಕ್ಸ್ಟು ಲೇಬರ್ಸು ಬ್ರಿಕ್ ಲೇ ಮಾಡಬೇಕಾದ್ರೆ ಒಂದೊಂದು ಬಾಕ್ಸ್ಗೂ ಒಂದೊಂದು ಪೈಪ್ಸ್ಗೂ ಅವರು ಕಲ್ಲನ್ನ ನೀಟಾಗಿ ಕಟ್ ಮಾಡಿ ಅದರಲ್ಲಿ ಇನ್ಸರ್ಟ್ ಮಾಡಿ ಕಲ್ಲನ್ನ ಪೈಪ್ ಒಳಗೆ ಇನ್ಸರ್ಟ್ ಮಾಡಿ ಅದನ್ನು ಫಿನಿಶಿಂಗ್ ಮಾಡ್ತಾರೆ. ಒಂದೆರಡು ಪೈಪ್ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇಲ್ಲಿ ಬಾ. ಸೊ ಈ ಒಂದು ರೂಮ್ಗೆ ಏನು ಎಲೆಕ್ಟ್ರಿಕಲ್ ಲೈನ್ಸು, ಫ್ಯಾನ್ ಸ್ವಿಚ್ಚು ಇದೆಲ್ಲ ಬರುತ್ತೆ, ಇದು ಅಲ್ಲಿ ಬರುತ್ತೆ ಕಂಟ್ರೋಲು. ಸೊ ಅದಕ್ಕೆ ಫಸ್ಟ್ ಮೇಲಿಂದ ಒಂದು ವರ್ಟಿಕಲ್ ಲೈನ್ ಮಾಮೂಲು ಗೋಡೆಯಲ್ಲಿ ತಗೊಂಡು ಇವಾಗ ಇಲ್ಲಿಂದ ಈ ಬಾಕ್ಸ್ಗೆ ಕಂಟ್ರೋಲ್ಸ್ಗೆ ವೈರ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಬರೋ ಪೈಪನ್ನು ಕನ್ಸೀಲ್ಡ್ ಆಗಿದೆ. ಅದೇ ಥರ ಬಾಕ್ಸನ್ನು ಇಷ್ಟು ಪ್ರಿಸೈಸಾಗಿ ಕಟ್ ಮಾಡಬೇಕು. ಒಂಚೂರು ಹೆಚ್ಚು ಕಮ್ಮಿ ಕಟ್ ಮಾಡಿದ್ರೂ ಒಂದು ಕಲ್ಲು ವೇಸ್ಟ್. ಸೊ 100 ರೂಪಾಯಿ ಡಮಾರ್. ಅದಕ್ಕೆ ಸ್ಕಿಲ್ಡ್ ಲೇಬರ್ಸ್ ಬೇಕು ಅಂತ ಹೇಳೋದು. ಇವರು ಎಷ್ಟು ಸ್ಕಿಲ್ಫುಲ್ಲಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಮುಂದಿನ ವಿಡಿಯೋಲಿ ತೋರಿಸ್ತೀನಿ. ಈಗ ನೋಡಿ, ಅದೇ ಥರ ಎಕ್ಸ್ಟ್ರಾ ಲೈನ್ಸ್ ಬೇಕು. ಸೊ ಒಂದು ರೂಮ್ಗೆ ಬರೀ ಫ್ಯಾನು ಲೈಟದ ಕಂಟ್ರೋಲ್ಸ್ ಇದ್ದರೆ ಸಾಲಲ್ಲ. ಈಗ ಇಲ್ಲೊಂದು ಸ್ಟಡಿ ಟೇಬಲ್ ಬರುತ್ತೆ, ಇಲ್ಲ ಬೆಡ್ ಪಕ್ಕನೇ ನಿಮಗೆ ಚಾರ್ಜಿಂಗ್ ಪಾಯಿಂಟ್ಸ್ ಬೇಕು ಅಂದರೆ ಎಲ್ಲ ಇನ್ನೊಂದು ಲೈನ್ ಬೇಕು. ಸೊ ಅದಕ್ಕೂ ಅದೇ ಥರ ವರ್ಟಿಕಲ್ ಲೈನ್ಸು ಬರುತ್ತೆ. ಅದನ್ನು ಈ ಥರ ಕಲ್ಲು ಒಳಗೇನೆ ಕಟ್ ಮಾಡಿ ಕೂರಿಸ್ತಾರೆ. ಕನ್ಸೀಲ್ಡ್ ಆಗಿರುತ್ತೆ, ನಿಮ್ಗೆ ಯಾವತ್ತಿಗೂ ಮತ್ತೆ ಈ ಪೈಪ್ ಹೊರಗೆ ಕಾಣಿಸಲ್ಲ. ರೆಗ್ಯುಲರ್ ಬ್ರಿಕ್ ಫಿನಿಷಲ್ಲಿ ಹೇಗಿರುತ್ತೆ ಅದೇ ಥರ ಇರುತ್ತೆ. ಆದರೆ ಅದರಲ್ಲಿ ತುಂಬ ಈಸಿ, ನೀವು ಎಷ್ಟು ಸರಿ ಬೇಕಾದರೂ ಪಾಯಿಂಟ್ಸ್ ಚೇಂಜ್ ಮಾಡ್ಕೊಬೋದು. ಫೈನಲ್ ಡಿಸಿಷನ್ ಇಲ್ಲ, ಇವೆಲ್ಲ ಚೇಂಜ್ ಮಾಡ್ಬೋದು. ಇದೀಗ ಇಲ್ಲಿ ಬಂದ ಮೇಲೆ ಮುಗೀತು. ನೀವು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೂ ಆಗಲ್ಲ, ಹಾಕ್ಸಿರೋದನ್ನು ತೆಗಿಯೋಕ್ಕೂ ಆಗಲ್ಲ. ಇದೇ ಫೈನಲ್ಲು. ಸೊ ಇದೊಂದು ವಿಷಯನ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಬೇಕು. ಎಲ್ಲಿ ನಿಮಗೆ ಪಾಯಿಂಟ್ಸ್ ಬರಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅದ್ರ ಪ್ರಕಾರ ನೀವು ಮೋಲ್ಡಿಂಗಲ್ಲೇ ಲೈನ್ ಬಿಡಿಸಿ ನೆಕ್ಸ್ಟು ವಾಲ್ಸ್ ಬರಬೇಕಾದ್ರೆ ಅದಕ್ಕೆ ತಕ್ಕಂಗೆ ಡ್ರಾಪ್ಸ್ ಕೊಟ್ಟು ಬಾಕ್ಸ್ಗಳು ಕಟ್ ಮಾಡಿ ಇಡಬೇಕು. ಈಗ ಒಂದು ಫ್ಲೋರ್ ಫುಲ್ದು ಒಂದು ಸರಿ ಎಲೆಕ್ಟ್ರಿಷಿಯನ್ ಬಂದು ನಿಮಗೆ ಈ ಥರ ಡ್ರಾಪ್ಸು, ಎಲೆಕ್ಟ್ರಿಕಲ್ ಕಾಂಡುಯಿಟ್ಸ್ ಪಾಯಿಂಟ್ಸ್ ಏನೇನು ಬರುತ್ತೆ, 2-way ಸ್ವಿಚಸ್ ಏನೇನು ಬರುತ್ತೆ, ಅದು ಪ್ರತಿ ಒಂದಕ್ಕೂ ಅವರು ನಿಮಗೆ ಡ್ರಾಪ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ಎಲ್ಲ ಈ ಥರ ಕಟ್ಟಿರ್ತಾರೆ, ಗಾಳಿಗೆ ಅವಾಗವಾಗ ಉದ್ರೋಗುತ್ತೆ. ಅದನ್ನು ಮತ್ತೆ ನೀವು ತೆಗೆದಿಟ್ಟು ಕರೆಕ್ಟಾಗಿ ಅದ್ರ ಪ್ಲೇಸ್ಮೆಂಟ್ ಮಾಡ್ಕೊಬೇಕು. ಸೊ ಒಂದು ಎರಡು ಕೋರ್ಸ್ ಅಂತಾರೆ, ಅಂದರೆ 2 ಲೈನ್ ಬ್ರಿಕ್ಸು ಬರ್ತಿದ್ದಂಗೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಎಲೆಕ್ಟ್ರಿಷಿಯನ್ ನಿಮಗೆ ಅವೈಲೇಬಲ್ ಇರಬೇಕು. ಯಾಕಂದರೆ ಬೆಡ್ರೂಮಲ್ಲಿ ಬೆಡ್ ಪಕ್ಕ 2-way ಸ್ವಿಚ್ ಕಂಟ್ರೋಲ್ಸು, ಸಾಕೆಟ್ಸು, ಲೈಟ್ ಕಂಟ್ರೋಲ್ಸು ಇದೆಲ್ಲ ಇರುತ್ತೆ. ಸೊ ಇದು ನಿಮಗೆ 3rd ಲೈನಲ್ಲೇ ಬಂದ್ಬಿಡುತ್ತೆ. ಇದನ್ನೆಲ್ಲ ಮುಂಚೆನೇ ಮಾಡ್ಕೊಬೇಕು. ಅದನ್ನು ಮತ್ತೆ ನೀವು ತೆಗೆಸಿ ಇಡಿಸೋಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ಲ. ಕೋರ್ಸ್ ಬ್ರಿಕ್ಸು ಮುಗೀತಿದ್ದಂಗೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಕಾಂಡುಯಿಟ್ಸ್ ಬರಬೇಕು. ಅದಕ್ಕೆ ನಿಮ್ಗೆ ಎಲೆಕ್ಟ್ರಿಷಿಯನ್ ಬೇಕೇ ಬೇಕು. ಈ ಥರ ತುಂಬ ಸರಿ ವಿಸಿಟ್ ಮಾಡಬೇಕು ಎಲೆಕ್ಟ್ರಿಷಿಯನ್ನು. ಸೊ ಹಾಗಾಗಿನೇ ನಿಮಗೆ ಇದರಲ್ಲಿ ಎಲೆಕ್ಟ್ರಿಷಿಯನ್ಸ್ಗೂ ಕಾಸ್ಟು ಜಾಸ್ತಿ. ಇದೇ ನಿಮಗೆ ರೆಗ್ಯುಲರ್ ಈ ಥರ ಆಲೋ ಬ್ಲಾಕ್ಸಲ್ಲಿ ಕಟ್ತಿರಂದರೆ ಎಲ್ಲ ವಾಲ್ಸು ಆದಮೇಲೆ ಅವರು ಒಂದೇ ಸರಿ ಒಂದು 2 days ಬಂದು ಅದರಲ್ಲಿ ಗ್ರೂ ಕಟ್ಟಿಂಗ್ ಮಾಡಿ ಅದರಲ್ಲಿ ಡ್ರಾಪ್ಸ್ ಎಲ್ಲ ಬಿಟ್ಟು ಅವ್ರ ಕೆಲಸನ ಅವ್ರು ಮುಗಿಸಿ ಹೋಗ್ತಾರೆ. ಇವಾಗಿನವರೆಗೂ ಈ 2 floor ಪ್ರಾಜೆಕ್ಟ್ಗೆ ಮೋಲ್ಡ್ ಬಿಟ್ಟು ಅವರು ಆಲ್ರೆಡಿ 4 ಸರಿ ಬಂದಿದ್ದಾರೆ. ಇವರೇ ನೋಡಿ ನಮ್ಮ ಆನ್ ಟೈಮ್ ಹರೀಶ್. ಯಾಕಂದರೆ ಪ್ರತಿ ಸರಿ ಹೇಳ್ದಂಗೆ ಕರೆಕ್ಟ್ ಟೈಮಿಗೆ ಬಂದು ನಮ್ಮ ಕೆಲಸನೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಈಗ ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನೇ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ನ ಡ್ರಾಪ್ಸು
ಹಾಕ್ಬಿಡೋದು. ಸೊ ಪ್ರತಿ ಒಂದು ಕಡೆ ಎಲ್ಲೆಲ್ಲಿ ಸ್ವಿಚ್ ಬರುತ್ತೆ, ಮೋಲ್ಡಲ್ಲಿ ಆಲ್ರೆಡಿ ಮೋಲ್ಡಿಂಗ್ ಮುಂಚೆ ಪೈಪ್ ಹಾಕಿರ್ತಾರಲ್ಲ, ಅಲ್ಲಿಂದ ಅಲ್ಲಿರೋ ಡ್ರಾಪ್ಸಿಂದ ಈ ಥರ ಎಲ್ಲೆಲ್ಲಿ ಸ್ವಿಚ್ ಬಾಕ್ಸ್ ಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಲ್ಯಾನ್ ಕೇಬಲ್ಲು, ನಿಮ್ಮ ಟಿ ವಿ ಕನೆಕ್ಷನ್ಗೆ ಡಿಶ್ ವೈರ್ಸು ಏನೇನು ಬರುತ್ತೆ ಎಲ್ಲನೂ ಆಲ್ರೆಡಿ ಮೋಲ್ಡಲ್ಲಿ ಒಂದು ಸೆಟ್ಟು ವೈರ್ಸ್ಗೆ ಪೈಪ್ಸ್ ಹಾಕಿರ್ತಾರೆ. ಆ ಪೈಪ್ಸಿಂದ ಬರೋ ಡ್ರಾಪ್ಸ್ನ ಇವಾಗ ಸ್ವಿಚ್ ಬಾಕ್ಸ್ಗೆ ಈ ಥರ ಕನೆಕ್ಷನ್ಸು ಹಾಕಿಬಿಟ್ಬಿಡ್ತಾರೆ. ಸೊ ಇದನ್ನು ಇವ್ರು ಮಾಡಿದ್ಮೇಲೆ ನೆಕ್ಸ್ಟು ಮೇಷನ್ನು ಆ ಬಾಕ್ಸ್ ತಕ್ಕಂಗೆ, ಬಾಕ್ಸ್ ಸೈಜ್ಗೆ ತಕ್ಕಂಗೆ ಕಲ್ಲಲ್ಲೂ ಕಟ್ ಮಾಡಬೇಕು, ಪ್ಲಸ್ ಆ ಪೈಪ್ಸು ಅದ್ರ ಒಳಗೆ ಕುತ್ಕೊಳಕ್ಕೂ ಕಟ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನು ಈಗ ತೋರಿಸ್ತೀನಿ. ಈ ರೀತಿ ಫಸ್ಟೇ ಬಾಕ್ಸ್ನ ಕಲ್ಲು ಮೇಲಿಟ್ಟು ಮಾರ್ಕಿಂಗ್ ಮಾಡ್ಕೊತಾರೆ. ಅದಾದಮೇಲೆ ಅದನ್ನು ಹ್ಯಾಂಡ್ ಗ್ರೈಂಡಿಂಗ್ ಮಷಿನ್ ಇಟ್ಟು ಕಟ್ ಮಾಡ್ತಾರೆ. ಅಲ್ಲಿ ಪೊಸಿಷನ್ ಮಾಡ್ಕೊಂಡಿದ್ದನ್ನ ತೊಗೊಂಬಂದು ಈ ಥರ ಮಾರ್ಕರಲ್ಲಿ ಪರ್ಫೆಕ್ಟಾಗಿ ಮಾರ್ಕ್ ಮಾಡ್ಕೊತಾರೆ. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಒಂದು ಕಲ್ಲು ನಿಮಗೆ ಖಂಡಿತ ವೇಸ್ಟು. ಸೊ ಅದಕ್ಕೆ ಅವರು 1ಕ್ಕೆ 2 ಸರಿ ಚೆಕ್ ಮಾಡಿ ಪ್ರಿಸೈಸಾಗಿ ಕಟ್ ಮಾಡಬೇಕು. ಸೊ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಇದು ಹ್ಯಾಂಡ್ ಗ್ರೈಂಡಿಂಗ್ ಮಿಷಿನ್ನು ಇದನ್ನಿಟ್ಟು ಈ ಬಾಕ್ಸಿಗೆ ಬೇಕಾಗಿರೋ ಸ್ಪೇಸ್ ಮಾರ್ಕ್ ಮಾಡಿರೋದನ್ನ ಕಟ್ ಮಾಡ್ತಾರೆ. ಇದರಲ್ಲಿ ತುಂಬಾ ಡಸ್ಟ್ ಎದ್ದೊಳುತ್ತೆ, ಇದರಲ್ಲಿ ನೀರು ಸ್ಪ್ರೇ ಮಾಡೋಕ್ಕಾಗಲ್ಲ, ಮುಖದ ಮೇಲೆಲ್ಲ ಸಿಡಿಯುತ್ತೆ. ಅದು ಅಲ್ದಿರ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಒಂಚೂರು ಮುಂದೆ ಹಿಂದೆ ಕಟ್ಟಾದ್ರೂ ಆ ಕಲ್ಲು ನೀವು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಸೈಜಿಗೆ ತಕ್ಕಂಗೆ ಕಟ್ ಮಾಡ್ಕೊಂಡ್ಮೇಲೆ ಉಳಿ ಇಟ್ಕೊಂಡು ಒಳಗೆ ಬೇಡದಿರೋ ಪೀಸಸ್ನೆಲ್ಲ ಚಿಪ್ ಮಾಡಿ ತೆಗಿತಾರೆ. ಮತ್ತು ಇನ್ನೊಂದು ಸರಿ ಬಾಕ್ಸನ್ನು ಇಟ್ಟು ಡೆಪ್ತ್ ಸಾಕಾ, ಎಡ್ಜಸ್ ಎಲ್ಲ ಕರೆಕ್ಟಾಗಿ ಕೂತ್ಕೊಳುತ್ತಾ ಅಂತ ಚೆಕ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಅದನ್ನು ತೊಗೊಂಡೋಗಿ ಸಿಮೆಂಟ್ ಹಾಕಿ ಫಿಲ್ಲಿಂಗ್ ಮಾಡಿ ಇಡ್ತಾರೆ. ಇಲ್ಲಿ ತನಕ ನೀವು ನೋಡಿದ್ದು ಬಾಕ್ಸ್ ಕಟ್ಟಿಂಗ್ಗೆ ಹೇಗೆ ಕಟ್ ಮಾಡ್ತಾರೆ ಅಂತ. ಈಗ ಬಾಕ್ಸ್ ಕಟ್ ಮಾಡಿದ್ಮೇಲೆ ಸ್ವಲ್ಪ ಎಡ್ಜ್ ಜಾಸ್ತಿ ಇದೆ, ಅದನ್ನು ಸೈಜಿಗೆ ತಕ್ಕಂಗೆ ಕಟ್ ಮಾಡ್ಕೊತಾರೆ. ಇಲ್ಲಿ ನೋಡಿ, ಇದರಲ್ಲಿ ಬೇಕಂದರೆ ನೀರು ಸ್ಪ್ರೇ ಮಾಡಿ ಡಸ್ಟ್ ಎದ್ದೊಳ್ದಿರಂಗೆ ಕಟ್ ಮಾಡ್ಬೋದು. ಇದಾದಮೇಲೆ ಮತ್ತೆ ಮೇಲ್ಗಡೆ ಸ್ಪೇಸಲ್ಲೂ ಕಟ್ ಮಾಡ್ತಾರೆ ಬ್ರಿಕ್ನ, ಅಲ್ಲೇ ಪೈಪ್ಸ್ ಬರೋದು. ಸೊ ಅದಕ್ಕೂ ಅವರು ಈ ಕಲ್ಲಲ್ಲಿ ಕಟಿಂಗ್ ಮಾಡಬೇಕು. ಇಷ್ಟೆಲ್ಲ ಕಟಿಂಗ್ ಮಾಡಬೇಕಾದ್ರೆ ಕಲ್ಲು ಹುಷಾರಾಗಿ ಡ್ಯಾಮೇಜ್ ಆಗದಿರಂಗೆ ಕಟ್ ಮಾಡಬೇಕು. ಸೊ ಇದು ಪ್ರಿಸಿಷನ್ ವರ್ಕು, ಪೇಷನ್ಸ್ ಇರಬೇಕು, ನಾಲೆಡ್ಜ್ ಇರಬೇಕು. ನಮಗಂತೂ ಒಳ್ಳೆ ನಾಲೆಜಬಲ್ ಟೀಮ್ ಸಿಕ್ಕಿ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ.
ಸ್ವಿಚ್ ಬಾಕ್ಸಸ್ ಇಲ್ಲ ಎಲೆಕ್ಟ್ರಿಕಲ್ ಕಾಂಡ್ಯೂಟ್ಸ್ ಬರೋ ಲೈನಲ್ಲಿ ಅವ್ರಿಗೆ ವರ್ಕ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ ಬಾಕ್ಸ್ಗೂ ಕಟಿಂಗ್ ಮಾಡಬೇಕು, ಅದಾದಮೇಲೆ ಅದ್ರ ಮೇಲೆ ಬರೋ ಪೈಪ್ಸ್ಗೂ ಅವರು ಅದೇ ಬ್ರಿಕ್ನ ಕಟ್ ಮಾಡಬೇಕು. ಸೊ ಈಗೇನು ನೋಡ್ತಾ ಇದ್ದೀರಾ, ಆ ಥರ ಫುಲ್ ಸಿಮೆಂಟ್ ಹಾಕಿ ಅದನ್ನು ಟೈಟಾಗಿ ಪ್ಯಾಕ್ ಮಾಡಿ ಕೂರಿಸ್ತಾರೆ. ನೀವು ಅದನ್ನು ಮತ್ತೆ ಹೇಳಿದ್ರೆ ಅದು ಬರಬಾರ್ದು. ಈಗ ಇದೇ ಹಾರಿಜಾಂಟಲ್ ಲೈನ್ಸ್ ತೊಗೊಬೇಕು ಅಂದರೆ ಸ್ವಲ್ಪ ಈಸಿ ಈ ಕಲ್ಲಲ್ಲಿ, ಯಾಕಂದರೆ ಆಲ್ರೆಡಿ ಹೋಲ್ಸ್ ಇರುತ್ತೆ. ಸೊ ಆ ಹೋಲ್ಸ್ಗೆ ಇವರು ಈ ಥರ ಪೈಪ್ಸು ಇಟ್ಟು ಆ ಕಡೆಯಿಂದ ಅದ್ರ ಒಳಗೆ ಕಲ್ಲನ್ನ ಜಾಯಿನ್ ಮಾಡ್ತಾ ಬರ್ತಾರೆ. ಸೊ ಅದು ಸ್ವಲ್ಪ ಈಸಿ. ನಮ್ಮಿಂದ ಎಷ್ಟು ಪಾಸಿಬಿಲಿಟೀಸ್ ಇದೆಯೋ ಅಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದೀವಿ. ಯಾಕಂದರೆ ಇದನ್ನು ಮಾಡ್ಸೋಕ್ಕೆ ಮುಂಚೆ ನಾವು ಹಾಕಿದ ಎಫರ್ಟು, ಇದರ ಡೀಟೇಲ್ಡ್ ಹುಡುಕಾಟ ತುಂಬ ಕಷ್ಟ. ಒಂದು 6 to 8 months ಇದ್ರ ಬಗ್ಗೆ ಫುಲ್ ಇಂಟರ್ನೆಟ್ಟಲ್ಲಿ ಹುಡುಕಿ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಕಷ್ಟ ಬಿದ್ದು ಹುಡುಕಿದ್ದೀವಿ. ಸೊ ನೆಕ್ಸ್ಟ್ ಯಾರೇ ಈ ಥರ ಒಂದು ಪೊರತಮ್ ಬ್ರಿಕ್ಸ್ ವರ್ಕ್ ಮಾಡಿಸ್ಬೇಕಂದ್ರೂ ಅವ್ರಿಗೆ ಈಸಿ ಆಗಲಿ, ಎಲ್ಲ ಇನ್ಫಾರ್ಮೇಷನ್ ಒಂದೇ ಕಡೆ ಸಿಗಲಿ ಅಂತ ನಾವು ಈ ವಿಡಿಯೋಸ್ ಮಾಡಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀವಿ. ಹೋಪ್ ನಿಮಗಿದು ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನೇ ಇದರಲ್ಲಿ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ, ಖಂಡಿತ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮುಂದಿನ ವಾರ ಮತ್ತೊಂದು ಇಂಟ್ರೆಸ್ಟಿಂಗ್ ಪೊರತಮ್ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.